ನಮಸ್ಕಾರ ರೀ ಮಾಲಕರೇ. ನಮ್ಮ ಹೆಸರು ಸರ್ ಗಣೇಶ್ ಸರ್ ಅಂತೇಳಿ. ಇಲ್ಲಿ ಯಾವ್ದು ಹಂಸಭಾವಿ ಭಾಗದ ಹಿರೇಕೆರೂರು ತಾಲೂಕು ಅಂತ ಸರ್. ನೋಡ್ರಿ ನಮಸ್ಕಾರ ವೀಕ್ಷಕರು ಎಲ್ಲರೂ ನಮಸ್ಕಾರ ರೀ. ಇಲ್ಲಿ ಹಂಸಭಾವಿ ರೈತರು ಸರ್ ಇವರು. ಇಲ್ಲೇ ಹಿರೇಕೆರೂರು ಭಾಗದ ಹಂಸಭಾವಿ ಅಂತೇಳಿ ಲಿಂಗಾಪುರ ಗ್ರಾಮ ಅಂತ ಒಂದು ಗ್ರಾಮ ಸರ. ಅಲ್ಲಿ ನಮ್ಮ ಸರ್ ಏನು ಮಾಡಿದ್ರು ಅಂದರೆ ಫಸ್ಟ್ ಟೈಮ್ ವಿಸಿಟ್ ಬಂದಾಗ ಮೆಣಸಿನ್ಕಾಯಿ ಕೊಟ್ಟಿದ್ರೆ. ಬಟ್ ಇದು ಫಸ್ಟ್ ನಿಮ್ಮದು ಹೊರಗಡೆ ಎಲ್ಲ ಹಾಕ್ತಿದ್ರಲ್ಲ ಸರ್, ಅವಾಗೆಲ್ಲ ಎಷ್ಟು ಖರ್ಚು ಆಗ್ತಿತ್ತು ಸರ್? ಇದು ನಿಮ್ಗೆ 30 ಸಾವಿರ ಖರ್ಚಾಗ್ತಿತ್ತು. ಎಷ್ಟು ಟನ್ ಮೆಣಸಿನ್ಕಾಯಿ ಬರ್ತಿತ್ತು ಸರ್? 30 ಕ್ವಿಂಟಲ್. 30 ಸಾವಿರ ಖರ್ಚು ಮಾಡಿ 30 ಕ್ವಿಂಟಲನ್ನು ಮೆಣಸಿನ್ಕಾಯಿ ನೀವು ತೆಗಿತೀವಿ. ನಮ್ಮ ಸರ್ ಬಂದಾಗ ಯಾವ ರೀತಿ ಹೇಳಿ ನಿಮ್ಗೆ ಇದು ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಯಾವನ್ನ ಬಳಸಿದ್ರಿ? ಗ್ರೀನು, ಮ್ಯಾಕ್ಸ್, ಜಾಕ್ಪಾಟ ಇವನ್ನೆಲ್ಲ ಕೊಟ್ಟಿದ್ರು ನಮ್ಮ ಕಂಪ್ನಿ, ಸರ್ವಶ್ರೀ ಕಂಪ್ನಿದು ಬಳಸಿದ್ರಿ. ನಮ್ದು ಎಷ್ಟು ಖರ್ಚು ಬಂತು ಸರ್? ಹೊರಗಡೆ 30 ಸಾವಿರ ಬರ್ತೈತೆ ಅಂತ ಹೇಳಿದ್ರಿ, 30 ಕ್ವಿಂಟಲ್ ಬರ್ತೈತೆ ಅಂತ ಹೇಳಿದ್ರಿ. ನಮ್ದು ಎಷ್ಟು ಬಂತು ಸರ್? 13ರಿಂದ 14 ಸಾವಿರ. ಕ್ವಿಂಟಲ್ ಫಸ್ಟ್ ಬೀಡ್ ಎಷ್ಟು ಬಂತು ಸರ್? ನಮ್ದು 15 ಕ್ವಿಂಟಲ್. ಸೆಕೆಂಡ್ ಬೀಡ್ ಸರ್ 42 ಕ್ವಿಂಟಲ್. ಫಸ್ಟ್ 16 ಕ್ವಿಂಟಲ್ ಬಂತು, ಸೆಕೆಂಡ್ 42 ಕ್ವಿಂಟಲ್ ಬಂತು. ಹೊರಗಡೆ 30 ಸಾವಿರ ಖರ್ಚು ಮಾಡಿ 30 ಕ್ವಿಂಟಲ್ ತೆಗಿತಾ ಇದ್ರಿ. ನಮ್ದು 15 ಸಾವಿರ ಖರ್ಚು ಮಾಡಿ ಮೂರನೇ ಬೀಲ್ಡಿಗೆ ಎಷ್ಟು ಬಂತು ಸರ್ ತಮ್ಗೆ? 80 ಕ್ವಿಂಟಲ್. ಬಾಬು ವಾವ್, ಸೂಪರ್. 80 ಕ್ವಿಂಟಲ್ ಬಂದೈತಲ್ಲ. ಎಸ್, ಎಲ್ಲರಿಗೂ ಸರ್ವಶ್ರೀ ಲೀಡರ್ಸ್ಗೆ ಹೇಳೋದೇನಪ್ಪ ಅಂದ್ರೆ, ನಮ್ಮ ಸ್ಟೋರ್ ನೋಡ್ರಿ, ನಮ್ಮ ಸರ್ವಶ್ರೀ ಪ್ರಾಡಕ್ಟನ್ನು ಯೂಸ್ ಮಾಡಿ 30 ಸಾವಿರ ಖರ್ಚು ಮಾಡಿ 30 ಕ್ವಿಂಟಲನ್ನು ತೆಗಿತಾ ಇದ್ರೆ ಎಕರೆಗೆ. ಬಟ್ ನಮ್ಮದು ಈ ಸರ್ವಶ್ರೀ ಪ್ರಾಡಕ್ಟ್ ಕೊಟ್ಟಿಂದ ಇನ್ನೂ ಮತ್ತೆ ಇವ್ರಿಗೆ ಸ್ಟಾರ್ಟಿಂಗಿಂದ ಕೊಟ್ಟಿಲ್ಲ ಸರ. ಸ್ವಲ್ಪ ಇಳುವರಿ ಬರಲಿಕ್ಕೆ ಮುಂದೆ ಬಂದಾರೆ ಅರ್ಧಕ್ಕೆ ಅಂತ ಅನ್ಬೋದು. ಮೂರನೇ ಬೀಡಿಗೆ ಅಲ್ಲಿ ಹರಿ ಟೈಮಿಗೆ ಬಂದಿದ್ರಿ. ಇನ್ನು ಸ್ಟಾರ್ಟಿಂಗಿಂದ ಕೊಟ್ಟಿಲ್ಲ. 15-14 ಸಾವಿರ ಖರ್ಚು ಬಂದೈತೆ ಅಂತ ಹೇಳ್ತಾ ಇದ್ದಾರೆ ಸರ. ಒಂದನೇ ಬೀಡ್ 16 ಕ್ವಿಂಟಲ್, ಎರಡನೇ ಬೀಡ್ 42 ಕ್ವಿಂಟಲ್, ಮೂರನೇ ಬೀಡ್ ನೋಡ್ರಿ ಸರ, ಎಂಥ ಒಂದು ಅವಕಾಶ ಅನ್ಬೋದು. 82 ಕ್ವಿಂಟಲ್ ಮೆಣಸಿನ್ಕಾಯಿನ ಬೆಳೆದಿದ್ದಾರೆ. ಹೊರಗಡೆದು ಏನಂದ್ರೆ 30 ಸಾವಿರ ಖರ್ಚು ಮಾಡಿ 30 ಕ್ವಿಂಟಲ್ ಬೆಳೀತಾ ಇದ್ರೆ, ಇಲ್ಲಿ ನಮ್ದು 15 ಸಾವಿರ. ಎಲ್ಲ ರೈತರು ನೋಡಿ ಸರ, 15 ಸಾವಿರ ಅಂದ್ರೆ ಏನತ್ತಪ್ಪ ಅಂದ್ರೆ ಅರ್ಧ ಖರ್ಚು ಕಮ್ಮಿ ಆಯ್ತು ಸರ್. ಅಂಥದ್ದು 82 ಕ್ವಿಂಟಲ್ ಹೈಯೆಸ್ಟನ್ನು ತೆಗ್ದಾರ. ಈ ವಿಷಯನ ರೈತರಿಗೆ ಹೇಳಿಕ್ಕೆ ಇಷ್ಟಪಡ್ತಿರಲ್ಲ ಸರ. 4 ಜನಕ್ಕೆ ನಿಮ್ಮಿಂದ ಇದಾಗಲಿ, ಆರ್ಗ್ಯಾನಿಕನ್ನು ಎಲ್ಲರೂ ಯೂಸ್ ಮಾಡಲಿ, ಎಲ್ಲ ರೈತರಿಗೂ ಕಮ್ಮಿ ಖರ್ಚೊಳಗೆ ಜಾಸ್ತಿ ಇಳುವರಿ ಅಂತ ಕೆಲಸದಲ್ಲಿ ನಾವೆಲ್ಲ ಆಂದೋಲನವಾಗಿ ಸೇರಿವಿ ಸರ್. ಎಸ್, ಎಲ್ಲರಿಗೂ ನಮಸ್ಕಾರ. ಹಾಗಿದ್ರೆ ಜೈ ಸರ್ವಶ್ರೀ, ಜೈ ಸರ್ವಶ್ರೀ. ಎಸ್ ಸರ್, ಥ್ಯಾಂಕ್ ಯು ಸರ್.